ಈಗ ನನಗೆ ಬೋರ್ ಹೊಡಿತಿದೆ, ಒಂದು ಸೊಲ್ಯೂಷನ್ ಕೊಡು. ಗೇಮ್ ಆಡೋಣ ಯಾವ್ದಾದ್ರು. ಈಗೇನ್ ಚಿನ್ನಿ ದಾಂಡು ಆಡ್ದಾ? ಚಿನ್ನಿ ತಂಡಲ್ಲ, ಹೊರಗಡೆ ಎಲ್ಲ ಹೋಗಿ ಆಟ ಆಡಕ್ ಆಗಲ್ಲಪ್ಪ. ಯಾವ್ದಾದ್ರು ರಿಡಲ್ಸ್ ಆಡೋಣ. ರಿಡಲ್ಸಾ? ಒಗಟುನಾ? ಹ್ಮ್ ಅಜ್ಜಿಯರ್ ಕಾಲದ ತರ ಒಗಟಿಗೆ ಹೋದೆ. ಓಕೆ ಸರಿ, ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ. ಇವಾಗ ರಾಜು ಅಂತ ಒಬ್ಬ ಹುಡುಗ ಇರ್ತಾನೆ, ಓಕೆನಾ? ಅವನು ಮೂರ್ ಈ ತರ ಏನು, ಮೂರ್ ಫ್ಲೋರ್ ಇರೋ ಬಿಲ್ಡಿಂಗ್ ಇಂದ ಹಾಡ್ತಾನೆ, ಕೆಳಗೆ ಬೀಳ್ತಾನೆ, ಹಾಡ್ತಾನೆ. ಯಾವ ಊರಲ್ಲಿ? ಯಾವ್ದೋ ಒಂದು ಊರಪ್ಪ, ಓಕೆನಾ? ಸೊ 3 ಫ್ಲೋರ್ ಇರೋ ಬಿಲ್ಡಿಂಗ್ ಇಂದ ಬೀಳ್ತಾನೆ. ಸೊ ಬಿದ್ರು ಅವ್ನು ಸಾಯಲ್ಲ, ಅವ್ನ್ ಸ್ವಲ್ಪ ಗಾಯನೂ ಆಗಿರಲ್ಲ. ಏನಕ್ಕೆ ಹೇಳಿ? ಅವ್ನ್ ಕನ್ಸ್ ಕಾಣ್ತಾ ಇತ್ತು. ಅಲ್ಲ, ಮತ್ತೆ ಒಂದ್ ಫಸ್ಟ್ ಫ್ಲೋರ್ ಇಂದ ಹಾರಿರ್ತಾನೆ. ಏನ್ ಹೇಳ್ದೆ ಅಂದ್ರೆ 3 ಫ್ಲೋರ್ ಇಂದ ಹಾರಿದಾನೆ, 3ನೇ ಫ್ಲೋರ್ ಇಂದ ಹಾರಿದಾನೆ ಅಂತ ಹೇಳಿದ್ನಿ. ಇಲ್ಲ 3 ಫ್ಲೋರ್ ಇರೋ ಬಿಲ್ಡಿಂಗ್ ಇಂದ ಹಾರಿದಾನೆ. ಹಂಗಂದ್ರೆ ಫಸ್ಟ್ನೇ ಫ್ಲೋರ್ ಇಂದ ಹಾರಿದ್ರೆ ಸಾಯಲ್ವಾ? ಅವ್ರು ಅಲ್ಲೇ ಜಂಪ್ ಮಾಡಿರೋದು. ಫಸ್ಟ್ನೇ ಫ್ಲೋರ್ ಅಟ್ಲೀಸ್ಟ್ ಇಷ್ಟ ಹೈಟ್ ಇರುತ್ತಾ? ಗ್ರೌಂಡ್ ಫ್ಲೋರ್ ಬಿಡಿ, ಗ್ರೌಂಡ್ ಫ್ಲೋರ್ ಅಂತ ಹೇಳ್ಬೇಕು. ಆಯ್ತು, ಇವಾಗ ಆನ್ಸರ್ ಅಲ್ಲಿ ಕರೆಕ್ಷನ್ ಮಾಡ್ತಿದ್ದೀರಲ್ಲ ನೀವು. ಇದೆ, ಕೆಲವೊಬ್ರು ಸೋಲ್ ಒಪ್ಕೊಳ್ಳಲ್ಲ ಅಂತಾರಲ್ಲ, ನಿಮ್ಮಂತವ್ರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಹೇಳಿದ್ ನೀನು? ಫಸ್ಟ್ನೇ ಫ್ಲೋರ್ ಇಂದ ಬಿದ್ರೆ ಅಂತ ಹೇಳಿದ್ವಿ. ಇವಾಗ ನೋಡ್ರೆ ಚೇಂಜ್ ಆಗ್ಲೇ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಇಲ್ಲಪ್ಪ ನಮ್ ಬಿಲ್ಡಿಂಗ್ ಅಲ್ಲಿ, ಅಷ್ಟೇ, ಕ್ಲಿಯರ್. ಗ್ರೌಂಡ್ ಫ್ಲೋರ್ ಇಲ್ದಿರೋ ಬಿಲ್ಡಿಂಗ್ ಯಾವ? ಫಸ್ಟ್ ಫ್ಲೋರ್, ಸೆಕೆಂಡ್, ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್. ಕರೆಕ್ಟ್ ಆಗಿ ಪ್ರೂವ್ ಮಾಡ್ತಿದ್ದೆ. ಹೆಣ್ಮಕ್ಳು ಹಂಗೆ ದೋಸೆನ ತಿರುವಾಕ್ತಾರೆ ಅಂದಲ್ಲ, ಕರೆಕ್ಟ್ ಆಗಿ ಪ್ರೂವ್ ಮಾಡ್ತಿದ್ದೆ. ನೀನು ಹಂಗೆ ಪ್ರೂವ್ ಮಾಡ್ತಿದ್ದೆ, ಹುಡುಗರು ಯಾವತ್ತೂ ಸೋಲ್ ಒಪ್ಪಲ್ಲ ಅಂತ. ಅವ್ರು ಹೇಳಿದ್ದೆ ಸರಿ ಅಂತ. ಹಂಗ ಹುಡುಗರ ಬಗ್ಗೆ ಮಾತಾಡ್ತೇವೆ. ಸರಿ, ಈಗ ನಾನೇ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಓಕೆ. ಗರ್ಲ್ಸ್ ಆರ್ ಇಂಟೆಲಿಜೆಂಟ್. ಏನ್ ಹೇಳು? ಗರ್ಲ್ಸ್ ಆರ್ ಇಂಟೆಲಿಜೆಂಟ್. ಗೊತ್ತಾಗುತ್ತೆ ಇವಾಗ. ಒಬ್ಬ ತಂದೆಗೆ 4 ಜನ ಹೆಣ್ಮಕ್ಳು. ಆ 4 ಜನ ಹೆಣ್ಮಕ್ಳಿಗೂ ಒಬ್ಬೊಬ್ಬ ತಮ್ಮ ಇರ್ತಾನೆ. ಸೊ ಆ ತಂದೆಗೆ ಎಷ್ಟು ಜನ ಮಕ್ಳು? ಇನ್ನೊಂದ್ಸಲ ಕ್ವಶನ್ ರಿಪೀಟ್. ಎದ್ರು ಬಿಟ್ಟ? ಇಲ್ಲ ಕೇಳಿಸ್ಕೊಂಡಿಲ್ಲ. ಒಂದೂರಲ್ಲಿ ಒಬ್ಬ ತಂದೆ ಇರ್ತಾನೆ. ಆ ತಂದೆಗೆ 4 ಜನ ಹೆಣ್ಮಕ್ಳು. ಆ 4 ಜನ ಹೆಣ್ಮಕ್ಳಿಗೂ ಒಬ್ಬ ತಮ್ಮ ಇರ್ತಾನೆ, ಒಬ್ಬೊಬ್ಬ ತಮ್ಮ ಇರ್ತಾನೆ. ಸೊ ಆ ತಂದೆಗೆ ಎಷ್ಟು ಜನ ಮಕ್ಳು? 5 ಜನ. ಹೆಂಗೆ? 4 ಜನ ತಂಗಿ ಹುಡುಗಿಯರು ಇರ್ತಾರೆ, ಅವ್ರಿಗೆ ಒಬ್ಬ ತಮ್ಮ ಇರ್ತಾರೆ. ಸಖತ್ತಲ್ಲ ಅದ್ಯಾ? ಕರೆಕ್ಟಾ? ಕರೆಕ್ಟ್. ಹೆಂಗೆ ನಾವು ಆಕ್ಚುಲಿ ನಿಂಗೆ ಈಸಿ ಕ್ವಶನ್ ಕೇಳಿದ್ ನಾನು, ಸೋಲ್ಬಾರ್ದು ಅಂತ. ಹೆಣ್ಮಕ್ಳು ಯಾವತ್ತೂ ಸೋಲ್ಬಾರ್ದು ಅಂತ ಈಸಿ ಕ್ವಶನ್. ಈ ಗಂಡ್ ಮಕ್ಳಿಗೆ ಯಾವತ್ತು ಹೆಣ್ಮಕ್ಳು ಬೆಳೆಯೋದ್ ಕಂಡ್ರೆ ಆಗಲ್ಲ ಅಂತಾರೆ. ಹಂಗೆ ನೀನ್ ಯಾವತ್ತೂ ಸೋಲ್ಬಾರ್ದು ಅದ್ಯಾ? ನೀನ್ ಗೆಲ್ಬೇಕು ಯಾವಾಗ್ಲೂ. ಅಭಿಮಾನ ಮನ್ಸಲ್ಲಿ ಇರ್ಲಿ. ಓಕೆ, ಈಗ ನನಗೆ ಕ್ವಶನ್ ಕೇಳಕ್ಕೆ ಮೂಡಿಲ್ಲ. ಈಗ ಹೊಟ್ಟೆ ಹಸಿತಿದೆ, ಏನಾದ್ರು ಕೊಡ್ಸ್ಬಾ. ಅಂದ್ರೆ ಕಾಫಿ ಕೊಡಿಸ್ತೀನಿ ಬಾ. ಸರಿ, ನಡಿ ಬರೋಣ. ಟಾಟಾ. ನನಗಲ್ಲ, ಇವರಿಗೆ. ಓಕೆ, ಟಾಟಾ. ಟಾಟಾ.